ಅಪಾರ ಇವತ್ತೇನು ಹಿಂಗೆ ಪ್ರೋಗ್ರಾಮ್ ಇಟ್ಕೊಂಡ್ರಿಲ್ಲ ಯಾರನ್ನು ತಿಕ್ಕಿ ತೆಗಿಬೇಕು ಅನ್ನೋದು ನನಗೆ ಗೊತ್ತಾಗಿಲ್ಲರಿ. ಅದನ್ನ ತಿಳಿಯೋದು ಬೇಡ. ನಾ ಏನು ಮಾಡ್ತೀನಿ ಹೇಳ್ರಲ್ಲ. ಬೇಡ ಅಂತ ಹೇಳಿದ್ನಲ್ಲ. ಹೇಳು ಹುಚ್ಚುಳಿ ಮಗನ. ಹೇಳ್ರಿ ಅಪ್ಪ. ಇದು ನನ್ನ ಗೆಳೆಯ ಅವಿನಾಶನಿಗೋಸ್ಕರ ಈ ಪಾರ್ಟಿ. ಯಾರು ಅವಿನಾಶ್ ಅಪ್ಪ ರೀ? ಹೌದು. ಮತ್ತೇನ್ರಿ ಗೌಡ್ರ ನಮ್ಮ ಊರಾಗೆಲ್ಲ ಅವರೆಲ್ಲ ಕುಡಿಯಂಗಿಲ್ಲ, ಅವ್ರೆಲ್ಲ ದೇವ್ರ ಅಂತ ಹೇಳ್ತಾರಲ್ರಿ. ಮತ್ತೆ ದೇವ್ರು ದೇವ್ರ ಕೈ ಸಿಕ್ಕರೆ ದೇವ ಆಗ್ತಾನೆ, ಅಪ್ಪಿ ತಪ್ಪಿ ದೇವನವರು ಸಿಕ್ಕರೆ ದೇವ್ರ ಆಗ್ತಾನೆ. ಅಷ್ಟಕ್ಕೂ ನಾನು ಯಾರು ಹೇಳು? ಗೌಡ, ಅಭಿಷೇಕ ಗೌಡ. ನಾನಾರು ಗೌಡ, ಅಭಿಷೇಕ್ ಗೌಡ. ಗೌಡ ಅಲ್ಲಿ ಅಪ್ಪ ನೀ ಹಂಗರಿಗೆ ನಿಂಗನು ಒಳದಾಗಿನ ತೌಡಿದ್ದಂಗ ನೀ ಅಪ್ಪರ. ಎಲ್ಲಿ ಹೋದಲ್ಲ ಬರೀ ನೀವ ಕಳ್ನಾಯಕನ ಪಾತ್ರ ಮಾಡ್ತಿರ್ಲ. ನನಗೊಂದು ಸ್ವಲ್ಪ ಕಳ್ನಾಯಕನ ಪಾತ್ರ ಕೊಟ್ಟು ನೋಡ್ರಲ್ಲ ನೀ. ಹಾ ಕಳ್ಳಂಗಿನ ಪಾತ್ರ ಯಾಕ ನಾನು ಮನುಷ್ಯರ ಗೊತ್ತಿಲ್ಲ. ಆಯ್ತು ಮಾಡು. ಮಾಡ್ರೆ ಹಂಗಾದ್ರೆ ಈ ದಾರು ಗ್ಲಾಸ್ ಅಲ್ಲಿ ಇಡು. ಕಳ್ನಾಯಕನ ಪಾತ್ರ ಮಾಡಾಕ್ತಂತ ಬಾ ಜಲ್ದಿ ಬಂದು ಬಾಯಾಗ ಸಿಗರೇಟ್. ಕಳ್ನಾಯಕನ ಪಾತ್ರ ಮಾಡೋದಂದ್ರೆ ಹಂಗೈತೇನದ. ಬಾಯಾಗ ಸಿಗರೇಟ್ ಇದ್ರೆ ಅದು ಒಳಗೆ ಉಕ್ತತಿ. ಎಂಜಲ್ ಸೀದಕ್ಕೆ ನನ್ನ ಹುಚ್ಚುಳಿ ಮಗ ಮಾಡ್ಯಾನ. ಕಮ್ಯೂಟರ್ ಹೊಸ 2 ಪ್ಯಾಕೆಟ್ ಕೊಟ್ರೆ ಸುಮ್ ಬಾಯಿಗೆ ಹಚ್ಚ. ಹೌದ್ರಿ ಮತ್ತೆ. ಮಾಸ್ತರ ನನಗೂ ತಿಂಡಿಲೆ ಫುಲ್ ಕಳ್ನಾಯಕನ ಮ್ಯೂಸಿಕ್ ಹಾಕ್ಬೇಕು. ಮತ್ತೆ ನೀವೆಲ್ಲರಿ ಟಾಂಗ್ ಟಿಂಗ್ ಅಂತೇಳಿ ಪತ್ರ ಮೇಲೆ ಕಲ್ಲು ಹೋಗದಂಗೆ ಮಾಡಿದ್ರಿ. ನಿಮಗೆ ನಾಳೆ ಪಗಾರ ಕೊಡ್ಸಂಗಿಲ್ಲ. ಮತ್ತೆ ಹೇಳ್ರಿ ಡೈಲಾಗ್ ಯಾವ್ದು ಹೇಳ್ಬೇಕ್ರಿ? ಓ ನಮ್ಮ ಲಕ್ಷ್ಮೇಶ್ವರ ರೇವಣ್ಣಂದ್ರಿ ಅವ್ರೆ ಹೇಳ್ರಿ ಕೇಳ್ರಿ. ಯದಾ ಯದಾ ಹೇ ಧರ್ಮಶ್ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳದ ನಿಪ್ಕರಗಳ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಸಾಧ್ಯನೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷೆ ಅಂತೀವಿ ಅಂತ ಭಿಕ್ಷೆ ಬಿಡ್ತೀವಿ. ಇದರ ಅರ್ಥ ನಮಗೆ ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಓಟಿನ ಆಶೆಗಾಗಿ ಎಲ್ಲ ಸಲದ ಮಾತುಗಳು ಹೇಳ್ತೀವಿ, ಬಣ್ಣ ಬಣ್ಣದ ಕಥೆಗಳನ್ನ ಕಟ್ತೀವಿ, ತಿನ್ನ ಕನ್ನ ಕೊಡ್ತೀವಿ, ಕುಡಿಯ ಕೆಂಡ ಕೊಡ್ತೀವಿ. ಪ್ರಸಂಗ ಬಿದ್ರೆ ಮಗಲಾಗ ಮನ್ಕೊಳಕ್ ಹೆಣ್ಣು ಕೊಡ್ತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ಮಿಸ್ಕೊಳಕ ಬೇಕು. ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕ ನನಗೆ ಹೇಳಲ್ಲ, ಹೇಳಿದ್ರು ತಿಳ್ಕೋ ಯೋಗ್ಯತೆ ಅವನಿಗಿರಲ್ಲ. ಯಾಕಂದ್ರೆ ಎಲ್ಲರೂ ಬಿಜಿ. ನಮ್ಮ ಸಂತಕ್ಕೆ ಊರದಲ್ಲಿ ತೊಳೆನ್ರಿಪ್ಪ ಅನ್ನೋರು ನೀವು ಬದಲಾಗಲ್ಲ ನಮ್ಮಂತವ್ರು ಬಿಡಂಗಿಲ್ಲ. ಆಫ್ಟರ್ ಆಲ್ ಒಬ್ಬ ಪಾಂಚ ಭಕ್ತನು ಬೆಳಕಾಗದೊಳಗೆ 100 ಇದ್ದದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಇದೇ ನಿಮ್ಮ ಮುಸುಳಿ ನಂಬಿಕೊಂಡು ಚುನಾವಣೆಯಲ್ಲಿ ಓಟಿಗೆ 500,000 ಹಂಚಿದ್ರಲ್ಲ,
ಹೆಂಗ್ ತೆಗಿಬೇಕಪ್ಪ, ಹೆಂಗ್ ತೆಗಿಬೇಕು? ಭೂಮಿಯಲ್ಲಿ ಒಂದು ಬೆಳೆ ಬಿತ್ತಿದ ರೈತ ಒಂದು ತೆನೆಗೆ ಆಸೆ ಪಡ್ತಾನೆ, ನಾವು ಆಸೆ ಪಡುತ್ತಪ್ಪ. ದಟ್ ಈಸ್ ಮೈ ಓನ್ ಬಿಸಿನೆಸ್. ಬಂಡವಾಳ ಹಾಕಿದೀವಿ, ತಕ್ಕೋಬೇಕು ಅಷ್ಟೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ ಅಂದ್ರೆ ಹಿಂದೆ ಬಿದ್ರು ಬೋಕ್ಯಾರ ನಮ್ಮಪ್ಪ ಮುಸ್ತಾನ. ನೀವು ಬದಲಾಗಲ್ಲ, ಬದಲಾಗಕ ನಮ್ಮಂತವ್ರು ಬಿಡಂಗಿಲ್ಲ. ಸಾಕೋಬೇಕು ಅಂಟಿ ಮಗನ. ಇವನ್ಕಿಂತ ಕಳ್ಳಾಕಿ ಮಾತ್ರ ನಾನು ಪಾಡು ಮಾಡ್ತಾನೆ ಅಂತನ. ನಿನ್ನ ತಿಂಡಿದ್ರೆ ಹಿಂಗೆ ಸಿಗಡ್ಸಿದು. ನಿನ್ನಂತ ಚಟಿಗೇಡಿ ಅಲ್ಲ ಎಲ್ಲ ನಿಮ್ ನೋಡೇ ಕಲ್ತನ್ರಿ ಅಪ್ಪಾರನ. ಹೋಗ್ಬಿಡ್ರಿ. ಮತ್ತ ಅವ್ರು ಯಾರೋ ಇವ್ರು ಬರ್ತಾನಂದಿರಲ್ಲ, ಅವ್ರಿಗೋಸ್ಕರ ಅಲ್ರಿ. ಇವೇನು ಮನುಷ್ಯರ ಹುಟ್ಟೇನೋ, ಏನು ದನಗಿರು ಹುಟ್ಟೇನೋ ತಿಳಿಯಂಗಿಲ್ಲ. ಈ ನಮ್ನಿ ಒಮ್ಮೆ ಒಳಗೆ ಏಕ ಬರುದ ಅಲ್ರಿ. ಕಮ್ಮಗೆ ಹೀರೋ ಪಾತ್ರ ಮಾಡ್ಯಾನ, ಅಗದಿ ತಿಂಡಿಲಿ ಅದು ನೋಡ್ಕೊತ ಬರ್ಬೇಕಲ್ಲ. ಇವ್ ಹೆಂಗ ನಡ್ಕೊತ ಬರ್ತಾನ ಗೊತ್ತಾಗ್ತಾನ್ರಿ. ನಾ ತೋರಿಸ್ತು ನೋಡ್ರಿ. ಹಿಂಗ್ಯಾಕೋಲಿ ಅಟ್ ಗಂಡಸರಿದ್ದೆ ಬಾ ಅಟ. ಮತ್ತ ಹೊಳ್ಳೇನ ಸೌದತ್ತಿ ಚಾಪಿಗೆ ಹೋಗ್ಬೇಕತ್ಯ. ಇವೇನು ಮನುಷ್ಯರಿಗೆ ಹುಟ್ಟ್ಯಾನೋ ಏನೋ ಕುರಿಗಿರಿ ಹುಟ್ಟ್ಯಾನೋ ಇವು. ಏನೇನು ಕೂದ್ಲು ಯಪ್ಪ, ಟಗರಿನ ಕೂದ್ಲು ಇವನು ಕಿತ್ಲು ಸಾಪ್ ಇರ್ತಾವಲ್ಲೋ ಯಪ್ಪ. ಈ ಕೂದಲ್ದಾಗ ಜೇನು ಉಳದು ಹೋದ್ರ ಗತಿ ಏನ್ರಿ? ಅವೇನು ಹೊರಗೆ ಬರೋದಿಲ್ಲ ಅವು, ಅಲ್ಲೇ ಹೊಕ್ಕಕ್ಕೆ 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 ಹೊಕ್ಕಕ್ಕೆ. ಜೇನು ಹುಳುಗ ಎಲ್ಲಿ ಮುಳ್ಳು ಬಿಡ್ಬೇಕು ಸಹಿತ ಗೊತ್ತಾಗೋದಿಲ್ಲ. ಮಾತ್ರ ಅವನವನು ತಂತಿ ಬೇಲಿಗೆ ಅತಿಥಿ ಯಾರು ಇವ್ರಿ? ನಮಸ್ಕಾರ ರೀ ಅತಿಥಿ ಹೇತೋಭವ. ಅತಿಥಿ ದೇವೋಭವ ಅನ್ನೋಲೆ. ಇವ್ ನೋಡ ನನಗೆ ಹಂಗ ಬತ್ತಲ್ರಿ ಬಾಯಿ. ಏಕೆ ಅವಿನಾಶ್ ಬರೋದು ಲೇಟ್ ಮಾಡ್ದಿಲ್ಲ? ಏನಿಲ್ಲ, ನೀ ಹೇಳಿದ ಸಮಯಕ್ಕೆ ಕರೆಕ್ಟ್ ಆಗಿ ಬಂದಿದ್ದೇನೆ. ಓಹೋ, ಇವೇನು ಡಾಕ್ಟರ್ ರಾಜ್ಕುಮಾರ್ಗೆ ಹುಟ್ಟಿನ ತಿಳ್ಕೊಂಡ್ಬಿಟ್ಟ. ನಾವು ಒಂದ್ ಸ್ವಲ್ಪ ಸಡ್ಲ ಬಿಟ್ಟು ಮಾತಾಡೋ. ಹಂಗ್ಯಾಕೆ ಹಿಂದೆ ಹಾಳುಗಳು ಸಿಕ್ಕಾವ್ ನಿನಗ? ಏನಿಲ್ಲ, ನಿನ್ನ ಹೇಳಿದ ಸಮಯಕ್ಕೆ ಕರೆಕ್ಟ್ ಆಗಿ ಬಂದಿದ್ದೇನೆ. ಎಲ್ಲ ನಿನ್ನ ಹಿರಿದವಳ ಅಭಿಷೇಕ್, ಏನಿದೆಲ್ಲ ಸದಾಶಿವನ ಪೂಜಾ ನೈವೇದ್ಯ? ಕುಡಿ ಸುಮ್ಮ ಮಾಡಿ ಹುಚ್ಚುಳಿ ಮಗನ. ಏನಿಲ್ಲ ಅವಿನಾಶ್, ಮೊನ್ನೆ ಹೇಳಿದ್ನಲ್ಲ ಚಿಕ್ಕ ಪಾರ್ಟಿ ಅಂತ, ನಿನಗೋಸ್ಕರನೇ ಈ ಪಾರ್ಟಿ. ಅವಿನಾಶ್ ಇವತ್ತು ನಿನ್ನ ಜೊತೆ ಡ್ರಿಂಕ್ಸ್ ಮಾಡಬೇಕು. ನೀನ್ ಇವತ್ತು ಡ್ರಿಂಕ್ಸ್ ಮಾಡಬೇಕು, ಒಟ್ಟು ಹೊಯ್ಕೋತ ಹೋಗ್ಬೇಕು. ಏನು ತಮಾಷೆ ಮಾಡ್ತಾ ಇದ್ಯಾ? ಇಲ್ಲ, ನನ್ನ ಜೀವನದಲ್ಲಿ ಎಂದಾದರೂ ನಾನು ಡ್ರಿಂಕ್ಸ್ ಮಾಡಿದ್ದನ್ನು ನೀ ಕಂಡಿದ್ಯಾ? ಅಪ್ಪಾರ, ಇವನು ಮನಿ ಹಿಂದೆ ಹೋಗಿ ನಿಂತು ನೋಡಿದ್ರ ಬರೀ ಸಂತ್ರ ಬಾಟ್ಲಿ ಮತ್ತು ಚಾಯ್ಸ್ ಬಾಟ್ಲಿ ಬಿದ್ದಾವ್ರಿ. ಮಗ, ನನ್ನ ಜೀವನದಲ್ಲಿ ಎಂದಾದ್ರೂ ಡ್ರಿಂಕ್ಸ್ ಮಾಡಿದ್ದನ್ನು ನೀನು ಕಂಡಿದ್ದೀಯ ಅಂದ್ರೆ ಏನ್ ಹೇಳು ನಿಮಗ? ಅವನು ಬಾಯಾಗ ಮೊಳಕಾಲು ತುರುಕ್ಲಿ. ಎಷ್ಟರೇ ಕಾಡಾಕತ್ತಿಲ್ಲ. ನಿನ್ನ ಪಾರ್ಟಿ ಕರ್ಕೊಂಬಂದಿದ್ದು ಹೆಂಗಾಗೈತಿ ಗೊತ್ತೈತೇನ? ಯಾಕಾಗೈತ್ರಿ? ಗೂಟ ಗ್ವಾಡ್ಯಾಗಿತ್ತದ. ನಾ ಏನು ತಗೊಳಿಲ್ಲ, ನಾನ ಹೋಗಿ ಅದ್ರ ಮ್ಯಾಗ ಕೂತಂಗ. ನಾನು ಯಾರು ಕರ್ಕೊಂಡ್ಕಾರ ಎಲ್ಲರೂ ಬರೀ ಇದನ್ನೇ ಹೇಳ್ತಾರ ನೋಡಿ. ಅವಿನಾಶ್, ನೀನ್ ಯಾವತ್ತು ಡ್ರಿಂಕ್ಸ್ ಮಾಡಿಲ್ಲ ಅಂತ ನನ್ಗೆ ಗೊತ್ತು. ಆದ್ರೆ ಇವತ್ತು ಈ ಗೆಳೆಯನ ಸಂತೋಷಕ್ಕೋಸ್ಕರ ಡ್ರಿಂಕ್ಸ್ ಮಾಡಬೇಕು. ಯಾಕೆ? ನಾನು ಕುಡಿಯದಿದ್ರೆ ನಿನಗೆ ಸಂತೋಷ ಆಗೋದಿಲ್ವಾ? ಹಾಗೇನಿಲ್ಲ ಅಭಿಷೇಕ್, ಮದ್ಯಪಾನದಿಂದ ಮತ್ಸರದ ಭಾವನೆಗಳು ಮುಡಿ ಮನುಷ್ಯನನ್ನು ಮತಿಹೀನನನ್ನಾಗಿ ಮಾಡಿ ಮರ್ಯಾದೆಲ್ಲದಂತೆ ಮಾಡುವ ಇಂತಹ ದುಶ್ಚಟಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಅವಿನಾಶ್, ಇದಕ್ಕೆಲ್ಲ ದುಶ್ಚಟ ಅಂತ ಹೇಳೋದು ಇದಕ್ಕೆಲ್ಲ ದುಶ್ಚಟ ಅಂತ ಹೇಳೋದು ಇದ್ರ ಅನುಭವ ಗೊತ್ತಿಲ್ಲ ತಿಳಿಗಡೆಗಳು ಮಾತ್ರ. ಸಾರಾಯಿ ಮತ್ತಿನಲ್ಲಿ ಸ್ವರ್ಗ ಸುಖವಿದೆ ಎನ್ನುವುದು ನಿನಗೇನು ಗೊತ್ತು? ಈ ಯಾವ ಸಮಸ್ಯೆಗಳಿಲ್ಲದ ಗುಡಿ ಇದು ವಿನಾಕಾರಣಲ್ಲವೇ? ವಿನಾಕಾರದಿಂದ ತಯಾರಿಸಿದ ವಸ್ತುಗಳು ಯಾವುವು ಇಲ್ಲ ಈ ಪ್ರಪಂಚದಲ್ಲಿ. ನೋಡು ಅಭಿಷೇಕ್, ಈ ಅನಾವಶ್ಯಕ ಚಟ ನನಗೆ ಹಿಡಿಸೋದಿಲ್ಲ. ತಿಳಿದವನಾದ ನೀನು ಇದಕ್ಕೆ ಬಲಿಯಾಗುದಂದ್ರೆ ನನಗೆ ಆ ಸರ್ವಜ್ಞ ಕವಿ ಹೇಳಿದ ಮಾತು ನೆನಪಿಗೆ ಬರುತ್ತೆ. ಯಾವುದದು? ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಗಿ ಬಿದ್ದು ಬರುವವನ ಸದ್ದಡೆಗೆ ಸಂತಾನವೆದ್ದು ಹೋಗುವುದು ಸರ್ವಜ್ಞ ಅಂತ. ಆ ಸರ್ವಜ್ಞರಿಗೂ ಇದರ ಅನುಭವ ಗೊತ್ತಿಲ್ಲ ಅಂತ ಅನ್ಸತ್ತೆ. ಹಾಗೆ ಹೇಳಿರ್ಬೋದು. ಒಂದ್ ಮಾತು ಹೇಳ್ಬೇಕಂದ್ರೆ, ಈ ದೇಶ ಆಳದರ ಹಿಡಿದು ಕೂಲಿ ಮಾಡೋ ಕಾರ್ಮಿಕನಿಗೆ ಸಾರ ಇಲ್ದೆ ನಿದ್ದೇನೆ ಅತ್ತಲ್ಲ. ಮದ್ಯಪಾನದ ಬಗ್ಗೆ ಮತಿಹೀನಾಗಿ ಮಾತಾಡಬೇಡ. ಅದು ಮಾನವರು ಮಾಡುವಂತದ್ದಲ್ಲ, ದಾನವರು ಅಂದ್ರೆ ರಾಕ್ಷಸರು. ಅಂದರೆ ರಾಕ್ಷಸರು ಮಾಡುವಂತದ್ದು. ಅದನ್ನು ಮಾಡುವುದರಿಂದ ನಮ್ಮಲ್ಲಿ ಕೂಡ ರಾಕ್ಷಸ ಗುಣಗಳೇ ಬರುತ್ತವೆ ಹೊರತು ಒಳ್ಳೆಯ ಗುಣಗಳು ಯಾವ ಕಾಲಕ್ಕೂ ಬರೋದಿಲ್ಲ.
ಅದೇ ನನಗೆ ಗೊತ್ತಿಲ್ಲ. ಇವತ್ತು ನನ್ನ ಜೊತೆ ನೀ ಡ್ರಿಂಕ್ಸ್ ಮಾಡ್ಬೇಕು ಅಂತ ಹೇಳ್ತಾ ಇದೀನಿ ಅಷ್ಟೇ. ಅಭಿಷೇಕ್, ನಿನಗಾಗಿ ನನ್ನ ಪ್ರಾಣ ಬೇಕಾದ್ರೂ ಕೇಳಿಕೊಡ್ತೀನಿ. ಏ ಅಪ್ಪಾರ ಗಪ್ರಿ, ನಿನ್ನ ತಿಂಡಿದ್ರೆ ಪ್ರಾಣ ಕೊಡ್ಲಿ. ಆಟ ಚೆನ್ನ ಮಗನ, ಅವನು ಸಾಯ್ತು ಇದು ಮಾಡ್ತಾನೆ. ಏ ಅಪ್ಪಾರ, ಅವ್ನು ಕುಡಿತಿದ್ರೆ ಕುಡಿಲಿಕ್ಕೆ ಹೋದ್ರೆ ಹೊಯ್ಕೊತ ಹೋದ ಕಡೆ ನಾವು ಕುಡೀನ್ರಿ. ಸುಮ್ಮಿರ್ಲಿ, ಒಟ್ಟು ನಡಬಾರಕ್ ಬಂದ ಬಿಡ್ತೀನಿ. ಅವಿನಾಶ್, ಏನಂದೆ? ಪ್ರಾಣ ಕೊಡ್ತೀಯ? ಈ ಗೆಳೆಯನ ಸಣ್ಣ ಆಸೆ ನಿರಾಕರಿಸಿದ ನೀನು ಪ್ರಾಣ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅಭಿಷೇಕ್. ಗೆಳೆಯರಿಗೋಸ್ಕರ ಪ್ರಾಣ ಕೊಡೋರು ಇದ್ದಾರೆ, ಅವ್ರಿಗೆ ಅನುಕೂಲವಾಗುವಾಗ ಮಾತ್ರ. ಅಭಿಷೇಕ್, ಈ ನಿನ್ನ ಗೆಳೆಯನ ಮನಸ್ಸು ಪರೀಕ್ಷೆ ಮಾಡೋದಾದ್ರೆ ವಿಷ ಕೊಟ್ಟು ನೋಡು. ಅಪ್ಪಾರ ನೀವು ಒಂದಿಟ್ಟ ಗಪ್ರಿ, ನಾ ಪಟ್ನ ಹೊಡ್ಕೊತ ಹೋಗಿ ರೌಂಡ್ ಅಪ್ ಎಣ್ಣೆ ತರ್ತಾನ. ಅವನು ತಿಂಡಿದ್ರೆ ಕುಡಿದು ತೋರಿಸ್ತೇವ ಮಂಗ್ಯನ ಮಗ. ಮತ್ತೇನ್ರಿ, ಅವನವನು ಔಷಧ ಕುಡಿತನು, ಸಾವುತನು, ಊರ್ಲ ಹಾಕೋನು, ಆಟ ಚೆನ್ನ ಮಂಗ್ಯನ ಮಗ. ಅವ್ನು ಟಗರಿ ಹುಟ್ಟಿದವ. ಇವನು ಕೂದಲೇ ಆಗ ನನ್ನ ಏನ್ರಿ ಕುಡಿಯಾಕಂದ್ರೆ ಕುಡಿಲಿಕ್ಕೆ ಬಿಟ್ಬಿಡ್ರಿ ಹೋಲಿ. ಸುಮ್ಮಿರ್ಲಿ, ವಾಲಿನಾಕತ್ತಲ್ಲ ಮತ್ತ. ಅವಿನಾಶ್, ನಿನಗೆ ವಿಷ ಕೊಟ್ಟು ನಾನು ಸಂತೋಷ ಪಟ್ಟರೆ ಅದು ನನ್ನ ಮುರುಕ್ತನ ಆಗತ್ತೆ. ಕೊನೆದ ಕೇಳ್ತಾ ಇದ್ದೀನಿ, ಕುಡಿತೀಯ? ಸತ್ವ ಪರೀಕ್ಷೆ ಎಂಬ ಸಾಗರದಲ್ಲಿ ಈಜು ಬಿದ್ದರೆ ಮರಳಿ ದಡ ಸೇರಬಹುದು. ಒಳಗೆ ಅವಂಗೂ ಕುಡಿಬೇಕು ಚಟ ಆಗೈತಿ. ನನ್ನನ್ನು ತನ್ನ ಪ್ರಾಣ ಸ್ನೇಹಿತ ಅಂತ ನಂಬಿದ ಈ ಗೆಳೆಯನಿಗೋಸ್ಕರ ಇದೊಂದು ಸಲ ಎಷ್ಟೇ ಸಂಕಟ ಆದ್ರೂ ಪರವಾಗಿಲ್ಲ, ಈ ಸಾಗರದಲ್ಲಿ ಈಜಲೇ ಬೇಕು. ನೋಡು ಅಭಿಷೇಕ್, ನನ್ನ ಸಂಕಟದಲ್ಲಿ ನಿನ್ನ ಸಂತೋಷ ಅಡಕವಾಗಿದ್ರೆ ಕೊಡು, ಕುಡಿತೀನಿ. ಬೇಡ ಬೇಡ, ನಿನಗೆ ಸಂಕಟ ಪಡಿಸಿ ನಾನು ಸಂತೋಷ ಪಟ್ರೆ ಅದು ತಪ್ಪಾಗತ್ತೆ. ಬೇಡ ಅಂತ ಹೇಳ್ತಾ ಇದ್ದೀ, ಬೇಡ ಬಿಡು. ನೋಡು, ನನ್ಗೆ ಅದೆಲ್ಲ ಬೇಕಾಗಿಲ್ಲ. ನಾನು ಬೇಕಂದ್ರೆ ಕೊಡು, ಇಲ್ಲ ಅಂದ್ರೆ ನನ್ನ ಮರೆತು ಬಿಡು. ನಿನ್ನನ್ನು ಮರೆತು ನಾನು ಜೀವಂತವಾಗಿರ್ತೀನಿ. ನಾನು ಮುರುಗ್ಯ ಬೆಚ್ಚೋ ಬಾಟ್ಲಿ ಬೂಚನ ಕೊಡಿಗೂ ಹಾಕ್ಬಿಟ್ಟೆ ಪೇಚ. ಇವಳು ಈ ಮಂಗ್ಯನ ಮಗಳ ಬಾಳ್ ನೀಚ್, ಇವಳು ಬಗ್ಗಿಸ್ಬಿಡಿ ಕೂಡ ಪ್ಯಾಚ್. ಅದ್ರಲ್ಲಿ ಮತ್ತೆ ನಮ್ಗೆ ಗೌಡು